ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ. ಹೌದು ವೀಕ್ಷಕರೇ, ಯಾವ ಪ್ರಶ್ನೆಗಳಿಗೆ ಉತ್ತರಿಸಿದರಷ್ಟೇ ಮಾತ್ರ ಯೋಜನೆಗೆ ಸೇರ್ಪಡೆ ಮಾಡಲಿಕ್ಕೆ ಸಾಧ್ಯ. ರಾಜ್ಯದ ಜನತೆಯ ಗಮನಕ್ಕೆ SIR ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯೇ? ಹಾಗಾದ್ರೆ ಚೆಕ್ ಮಾಡ್ಕೊಳ್ಳಿ SMS ಮೂಲಕ. ಮತ್ತು ದಾಖಲೆಯ ಪರಿಶೀಲನೆಗಾಗಿ ಮನೆ ಮನೆಗೆ ಗೃಹ ಜ್ಯೋತಿ ಯೋಜನೆಯ ಉಚಿತ ವಿದ್ಯುತ್ ಇದೇನಾ ಅಥವಾ ಇಲ್ವಾ, ಅದ್ರ ಬಗ್ಗೆ ಸಹ ಹೊಸ ಮಾಹಿತಿ ಬಂದಿದೆ ವೀಕ್ಷಕರೇ. ಮತ್ತು ಬಿಸಿಲಲ್ಲಿ ಕಾಯುತ್ತಿದ್ದಂತಹ ವಿದ್ಯಾರ್ಥಿಗಳನ್ನು ನೆರಳಿಗೆ ಕರೆದುಕೊಂಡು ಹೋಗಿ ಅಹವಾಲು ಆಲಿಸಿದಂತಹ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಕೃಷಿ ಪದವೀಧರರಿಗೆ ಸಿಕ್ಕಿತು ದೊಡ್ಡ ಭರವಸೆ. ಹಾಗೂ ಚಿನ್ನದ ಬೆಲೆ ಮೇಲೆ ಬಂಪರ್ ಇಳಿಕೆ. ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ವೀಕ್ಷಕರೇ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತೆ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ರಾಜ್ಯ ಸರ್ಕಾರವು ಫಲಾನುಭವಿಗಳಿಗೆ ಅರ್ಜಿ ನಮೂನೆಯನ್ನು ವಿಸ್ತರಿಸಿದಂತೆ ಅರ್ಹತಾ ಪರಿಶೀಲನೆ ಕಠಿಣವಾಗಲಿದೆ. ಯಾಕೆಂದ್ರೆ ಕರ್ನಾಟಕ ಸರ್ಕಾರದ ಪ್ರಮುಖ ಗೃಹಲಕ್ಷ್ಮಿ ಖಾತ್ರಿ ಯೋಜನೆಯು ಕೂಡ ಒಂದು ಪ್ರಮುಖ ನವೀಕರಣಕ್ಕೆ ಸಜ್ಜಾಗಿದ್ದು, ಅಧಿಕಾರಿಗಳು ಹೆಚ್ಚುವರಿ ಅರ್ಹತೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಪರಿಷ್ಕೃತ ಅರ್ಜಿ ನಮೂನೆಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಹೌದು ವೀಕ್ಷಕರೇ, ಬದಲಾವಣೆಗಳ ಭಾಗವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಕೂಡ ಹೊಸ ಅರ್ಜಿ ನಮೂನೆಯನ್ನು ಕೂಡ ಸಿದ್ಧಪಡಿಸಿದ್ದು, ಅದಲ್ಲದೆ ಮತ್ತು ಫಲಾನುಭವಿಗಳಿಗೆ ಒಟ್ಟು 12 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ಆದರೆ ಮೊದಲು ಅರ್ಜಿದಾರರು ಕೇವಲ 6 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗಿತ್ತು. ಪರಿಶೀಲನಾ ಪ್ರಕ್ರಿಯೆಯನ್ನು ಕೂಡ ಸುಧಾರಿಸುವುದು ಮತ್ತು ಪ್ರಯೋಜನಗಳನ್ನು ಕೂಡ ಅರ್ಹತಾ ಕುಟುಂಬಗಳಿಗೆ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವಂತಹ ಗುರಿಯಲ್ಲಿ ಈ ಫಾರ್ಮಿನ ವಿಸ್ತರಣೆ ಹೊಂದಿದೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ. ಮತ್ತು ಪರಿಷ್ಕೃತ ರಚನೆಯ ಪ್ರಕಾರ ಅರ್ಜಿಯಲ್ಲಿ 4 ಪ್ರಶ್ನೆಗಳು ಅಂದ್ರೆ ಹೊಸ ಪ್ರಶ್ನೆಗಳನ್ನು ಪರಿಚಯಿಸಲಾಗುತ್ತಿದೆ. ಅರ್ಜಿದಾರರ ಕುಟುಂಬದ ಹಿನ್ನೆಲೆ, ಗುರುತಿನ ದಾಖಲೆಗಳು ಮತ್ತು ಆರ್ಥಿಕ ಸಂಪರ್ಕ ವಿವರಗಳ ಕುರಿತು ಹೆಚ್ಚಿನ ಸ್ಪಷ್ಟತೆಯನ್ನು ಕೂಡ ಸಂಗ್ರಹಿಸಲು ಪ್ರಶ್ನೆಗಳನ್ನು ಅಧಿಕಾರಿಗಳಿಗೆ ಸಹಾಯ ಮಾಡುತ್ತವೆ ಎಂದು ಕೂಡ ನಿರೀಕ್ಷಿಸಲಾಗಿದೆ. ಮತ್ತು ಹೊಸದಾಗಿ ಸೇರಿಸಲಾದಂತಹ ಪ್ರಶ್ನೆಗಳು ಯಾವೆಂದು ಕೂಡ ತಿಳಿದುಕೊಳ್ಳೋಣ. ನಿಮ್ಮ ಬಳಿ ಮತದಾರರ ಗುರುತಿನ ಚೀಟಿ ಇದೆಯೇ? ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಜೊತೆ ಲಿಂಕ್ ಆಗಿದೆಯೇ? ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರಿಯಲ್ಲಿ ಇದ್ದಾರೆಯೇ? ಅಥವಾ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ? ಈ ಹೊಸ ಪ್ರಶ್ನೆಗಳನ್ನು ಸೇರಿಸುವುದರಿಂದ ಯೋಜನೆಯ ಅರ್ಹತಾ ಮಾನದಂಡಗಳ ಅಡಿಯಲ್ಲಿ ಅರ್ಹತೆ ತಡೆಯಲು ಕುಟುಂಬಗಳನ್ನು ಕೂಡ ಗುರುತಿಸಲು ಅಧಿಕಾರಿಗಳಿಗೆ ಸಹಾಯವಾಗುತ್ತದೆ ಎಂದು ಕೂಡ ನಿರೀಕ್ಷಿಸಲಾಗಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಪರಿಶೀಲನಾ ಪ್ರಕ್ರಿಯೆಯ ಸಮಯದಲ್ಲಿ ಕೂಡ ಸರ್ಕಾರಿ ನೌಕರಿಯನ್ನು ಕೂಡ ಹೊಂದಿರುವಂತಹ ಕುಟುಂಬಗಳಿಗೆ ಹೆಚ್ಚಿನ ಪರಿಶೀಲನೆಗೆ ಒಳಗಾಗಬಹುದೆಂದು ಕೂಡ ಹೇಳಲಾಗುತ್ತಿದೆ ವೀಕ್ಷಕರೇ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ, ಸದ್ಯ ರಾಜ್ಯದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ SIR ಪ್ರಕ್ರಿಯೆ ಕೂಡ ಪ್ರಗತಿಯಲ್ಲಿ ಸಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಯಾಕೆಂದ್ರೆ ಅನೇಕ ಮತದಾರರು ಕೂಡ ತಮ್ಮ ವಿವರಗಳನ್ನು ಕೂಡ ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಮತ್ತು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆ ಅಥವಾ ಇಲ್ಲವೆಂದು ಕೂಡ ಇಂಟರ್ನೆಟ್ ಮೂಲಕ ಕೂಡ ತಿಳಿದುಕೊಳ್ಳಬಹುದು ಅಥವಾ SMS ಮೂಲಕ ಕೂಡ ತಿಳಿದುಕೊಳ್ಳಬಹುದಾಗಿದೆ ವೀಕ್ಷಕರೇ. ಸರ್ಕಾರಿ ಕಚೇರಿಗೆ ಅಲಿಯುವಂತ ಅಗತ್ಯವಿಲ್ಲ. ಯಾಕೆಂದ್ರೆ ಮನೆಯಲ್ಲಿ ಕುಳಿತು ಪರಿಶೀಲನೆ ಕೂಡ ಮಾಡಿಕೊಳ್ಳಬಹುದಾಗಿದೆ. ಆ ಪರಿಶೀಲನೆ ಮಾಡಿಕೊಳ್ಳುವುದಕ್ಕಾಗಿ ಯಾವ ಮಾರ್ಗಗಳು ಅನುಸರಿಸಬೇಕೆಂದು ಕೂಡ ತಿಳಿದುಕೊಳ್ಳೋಣ. SMS ಮೂಲಕವೂ ನೀವು ಪರಿಶೀಲಿಸಿಕೊಳ್ಳಬಹುದಾಗಿದೆ. ಹೌದು ವೀಕ್ಷಕರೇ, ಮೊಬೈಲ್ನಲ್ಲಿ ಮೆಸೇಜ್ ಬಾಕ್ಸ್ ನಲ್ಲಿ ಕೂಡ ತಾವು SMS ಮೂಲಕ ಕಳಿಸಬೇಕಾಗುತ್ತದೆ ಮತ್ತು ಮೆಸೇಜ್ ಟೈಪ್ ಮಾಡಿದಾಗ ಅದಕ್ಕೆ ರಿಪ್ಲೈ ನಿಮಗೆ ಸಿಗುತ್ತದೆ. ಅದಲ್ಲದೆ SMS ಮೂಲಕ ಕಳಿಸಿದ ತಕ್ಷಣವೇ ಚುನಾವಣಾ ಆಯೋಗದಿಂದ ಪ್ರತ್ಯುತ್ತರ ಸಂದೇಶ ಕೂಡ ಬರಲಿದೆ. ನಿಮ್ಮ ಹೆಸರು, ಸೀರಿಯಲ್ ಸಂಖ್ಯೆ ಮತ್ತು ಕ್ಷೇತ್ರದ ಹೆಸರು ಒಳಗೊಂಡಂತೆ SMS ಬಂದರೆ ನಿಮ್ಮ SIR ನೋಂದಾಣಿಕೆ ಯಶಸ್ವಿಯಾಗಿ ಆಗಿದೆ ಎಂದು ಅರ್ಥ. ಮತ್ತು ಮೂರನೇದಾಗಿ, ನಿಮ್ಮ ವ್ಯಾಪ್ತಿಯಲ್ಲಿರುವಂತಹ BLO ಜೊತೆ ನೀವು ಮಾತನಾಡಬೇಕಾಗುತ್ತದೆ. ಯಾಕೆಂದ್ರೆ ವೆಬ್ಸೈಟ್ ನಲ್ಲಿ ಆಯ್ಕೆ ಬಳಸಿ ನಿಮ್ಮ ಹತ್ತಿರದ ಮತದಾರರ ID ಮತ್ತು ಕ್ಯಾಪ್ಚಾ ನಮೂದಿಸಿದರೆ BLOಗಳು ಹೆಸರು ಮತ್ತು ಮೊಬೈಲ್ ಸಂಖ್ಯೆ ಲಭ್ಯವಾಗುತ್ತದೆ. ಅದರೊಂದಿಗೆ ನೀವು ನೇರವಾಗಿ ಮಾತನಾಡಿ ಮಾಹಿತಿ ಕೂಡ ಪಡೆಯಬಹುದಾಗಿ ಕೂಡ ಹೇಳಲಾಗುತ್ತಿದೆ ವೀಕ್ಷಕರೇ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್ ಪಡೆಯುತ್ತಿರುವಂತಹ ಗ್ರಾಹಕರಿಗೆ ಇಂಧನ ಇಲಾಖೆ ಶಾಕಿಂಗ್ ಸುದ್ದಿಯೊಂದನ್ನು ನೀಡಿದೆ. ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ನಡೆಯುತ್ತಿರುವಂತಹ ಮನೆ ಸಮೀಕ್ಷೆಯಲ್ಲಿ ಅಗತ್ಯ ದಾಖಲೆಗಳು ಮತ್ತು ಮಾಹಿತಿಗಳನ್ನು ನೀಡದಿದ್ದರೆ ಫಲಾನುಭವಿಗಳು ಯೋಜನೆಯ ವ್ಯಾಪ್ತಿಯಿಂದ ಹೊರಗುಳಿಯುವಂತಹ ಸಾಧ್ಯತೆ ಇದೆ ಎಂದು ಕೂಡ ಅಧಿಕಾರಿಗಳು ತಿಳಿಸಿದ್ದಾರೆ. ಹೌದು ವೀಕ್ಷಕರೇ, ಈ ಹಿನ್ನೆಲೆಯಲ್ಲಿ ಯಾವುದೇ ಅರ್ಹ ಗ್ರಾಹಕರು ಕೂಡ ಯಾವುದೇ ಯೋಜನೆ ಸೌಲಭ್ಯದಿಂದ ವಂಚಿತರಾಗದಂತೆ ವಿಶೇಷ ಶಿಬಿರಗಳನ್ನು ಕೂಡ ಆಯೋಜಿಸಿ ಪ್ರಸ್ತಾವನೆಯನ್ನು ಕೂಡ ಸರ್ಕಾರವು ಮುಂದಿಡಲಾಗಿದೆ. ಈ ಇಂಧನದ ಇಲಾಖೆಯ ಮೂಲಕ ಅಂಕಿ ಅಂಶಗಳನ್ನು ಕೂಡ ಪ್ರಕಾರ ರಾಜ್ಯದಲ್ಲಿ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ 1,65,32,652 ಗೃಹ ವಿದ್ಯುತ್ ಗ್ರಾಹಕರನ್ನು ನೋಂದಾಯಿಸಿಕೊಂಡಿದ್ದಾರೆ. ಆಗಸ್ಟ್ 2, 2026 9,50,081 ಫಲಾನುಭವಿಗಳ ಮನೆಗಳಿಗೆ ಮೀಟರ್ ರೀಡರ್ಸ್ಗಳು
ಭೇಟಿ ನೀಡಿ ಸಮೀಕ್ಷೆ ಪೂರ್ಣಗೊಳಿಸಿದ್ದು ಮತ್ತು ಇನ್ನು 73,82,571 ಫಲಾನುಭವಿಗಳ ಮಾಹಿತಿ ಸಂಗ್ರಹವಾಗಿಲ್ಲ ಎಂದು ಕೂಡ ಹೇಳಲಾಗುತ್ತಿದೆ. ಮನೆ ಸಮೀಕ್ಷೆಯ ಉದ್ದೇಶ ಯೋಜನೆಯ ಫಲಾನುಭವಿಗಳ ವಿವರಗಳನ್ನು ಕೂಡ ನವೀಕರಿಸುವುದು ಮತ್ತು ಯೋಜನೆಯ ಲಾಭವನ್ನು ಕೂಡ ಸರಿಯಾದ ಫಲಾನುಭವಿಗಳಿಗೆ ತಲುಪುವುದನ್ನು ಕೂಡ ಖಚಿತಪಡಿಸಿಕೊಳ್ಳುವುದಾಗಿದೆ. ಸಮೀಕ್ಷೆ ವೇಳೆ ಗ್ರಾಹಕರು ಮನೆಯಲ್ಲಿ ಇಲ್ಲದಿದ್ದರೆ ಅಥವಾ ಮಾಹಿತಿ ನೀಡಲು ನಿರಾಕರಿಸಿದರೆ ಅವರು ಯೋಜನೆಯ ಪಟ್ಟಿಯಿಂದ ಹೊರಗೆ ಉಳಿಯುತ್ತಾರೆ ಎಂದು ಕೂಡ ಹೇಳಲಾಗುತ್ತಿದೆ. ಹೀಗಾಗಿ ಇಲಾಖೆಯು ಕೂಡ ಎಚ್ಚರಿಕೆ ನೀಡಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಈ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳಲು ರಾಜ್ಯ ಸರ್ಕಾರದ ಎಲ್ಲ ಎಸ್ಕಾಂ ಕಚೇರಿಗಳಲ್ಲಿ ವಿಶೇಷ ಸಮೀಕ್ಷಾ ಶಿಬಿರಗಳನ್ನು ನಡೆಸಲು ಸರ್ಕಾರದ ಅನುಮತಿ ಕೋರಲಾಗಿದೆ. ಶಿಬಿರಗಳಲ್ಲಿ ಫಲಾನುಭವಿಗಳು ಸ್ವತಃ ಹಾಜರಾಗಿ ತಮ್ಮ ದಾಖಲೆಗಳನ್ನು ಮತ್ತು ಮಾಹಿತಿಗಳನ್ನು ಸಲ್ಲಿಸಬೇಕಾಗುತ್ತದೆ. ಅದಲ್ಲದೆ ಮೊದಲು ಬಾರಿಗೆ ಮನೆಗೆ ಭೇಟಿ ನೀಡಿದಾಗ ಫಲಾನುಭವಿಗಳು ಸಿಗದಿದ್ದರೆ ಅಥವಾ ಮಾಹಿತಿಯನ್ನು ನೀಡದಿದ್ದರೆ ಮೀಟರ್ ರೀಡರ್ಗಳು ಮತ್ತೊಮ್ಮೆ ಮನೆಗಳಿಗೆ ಭೇಟಿ ನೀಡುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿ ಗೊಂದಲದ ಕುರಿತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮಧ್ಯಾಹ್ನದ ಕಡು ಬಿಸಿಲಿನಲ್ಲಿ ಕಾದು ನಿಂತಿದ್ದರು. ಸಮ್ಮೇಳನ ಮುಗಿದ ನಂತರ ಹೊರಬಂದಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ ಅವರು ಬಿಸಿಲಿನಲ್ಲಿ ಕಾಯುತ್ತಿದ್ದ ಯುವಕರನ್ನು ಗಮನಿಸಿ ತಕ್ಷಣ ತಮ್ಮ ಭದ್ರತಾ ಸಿಬ್ಬಂದಿಯನ್ನು ಕೂಡ ಬದಿಗಿಟ್ಟು ನೇರವಾಗಿ ವಿದ್ಯಾರ್ಥಿಗಳ ಬಳಿ ಧಾವಿಸಿದರು. ಕಾವೇರಿದ ಬಿಸಿಲಿನಲ್ಲಿ ನಿಂತಿದ್ದ ವಿದ್ಯಾರ್ಥಿಗಳನ್ನು ಕಂಡು ಕರುಗಿದ ಮುಖ್ಯಮಂತ್ರಿಗಳು ಮೊದಲು ಬಿಸಿಲಿನಿಂದ ಆಚೆ ಬನ್ನಿ ಎಂದು ಅವರಿಗೆ ಮರದ ನೆರಳಿನಲ್ಲಿ ಅಲ್ಲಿಗೆ ಕರೆದುಕೊಂಡು ನಡೆಸಿ ಎಂದು ತಾವೇ ವಿದ್ಯಾರ್ಥಿಗಳನ್ನು ಹತ್ತಿರದ ಮರದ ನೆರಳಿಗೆ ಕರೆದುಕೊಂಡು ಹೋದರು. ಮರದ ತಂಪಾದ ನೆರಳಿನಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಅತ್ಯಂತ ಸರಳವಾಗಿ ಮಾತನಾಡುತ್ತಾ ನೇಮಕಾತಿಯ ಯಾವ ಹಂತದಲ್ಲಿ ತಮಗೆ ಅನ್ಯಾಯವಾಗಿದೆ ಎಂಬ ವಸ್ತುಸ್ಥಿತಿಯ ಸಂಪೂರ್ಣ ಮಾಹಿತಿಯನ್ನು ತಾಳ್ಮೆಯಿಂದ ಕೇಳಿದರು. ಮತ್ತು ಇತ್ತೀಚೆಗೆ ಸರ್ಕಾರ ಹೊರಡಿಸಿದ್ದ 900 ಹೆಚ್ಚು ಕೃಷಿ ಅಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ BE ಮತ್ತು BTech ಬಯೋಕೆಮಿಸ್ಟ್ರಿ ಓದಿದವರಿಗೆ ಅವಕಾಶ ನೀಡಿದ್ದು ಇದು ನಮಗೆ ಅನ್ಯಾಯವಾಗಿದೆ ಎಂದು ಕೂಡ ತಿಳಿಸಿದರು. ಇದನ್ನು ಕೇಳಿದಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ ಅವರು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಕೂಡ ವಿದ್ಯಾರ್ಥಿಗಳಿಗೆ ಧೈರ್ಯವನ್ನು ತುಂಬಿದರು. ವಿದ್ಯಾರ್ಥಿಗಳ ಹೆಗಲ ಮೇಲೆ ಕೈ ಹಾಕಿ ಧೈರ್ಯ ತುಂಬಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ ಅವರು ತಮ್ಮ ಸರ್ಕಾರ ನಿರುದ್ಯೋಗ ನಿರ್ಮೂಲನೆಗೆ ಕಟ್ಟುಬದ್ಧವಾಗಿದೆ ಎಂದು ಕೂಡ ಹೇಳಿದರು. ನಿಮ್ಮ ಕಷ್ಟ ನಮಗೆ ಅರ್ಥವಾಗುತ್ತದೆ. ಯಾವುದೇ ಕಾರಣಕ್ಕೂ ಕೃಷಿ ಪದವೀಧರರಿಗೆ ಅನ್ಯಾಯವಾಗಲು ನಾವು ಬಿಡುವುದಿಲ್ಲ ಎಂದು ಕೂಡ ಹೇಳಿದರು. ದಯವಿಟ್ಟು ನಿಮ್ಮ ಪ್ರತಿಭಟನೆಯನ್ನು ಕೈಬಿಟ್ಟು ವಿಶ್ರಮಿಸಿಕೊಳ್ಳಿ ಎಂದು ಕೂಡ ಆಪ್ತವಾಗಿ ವಿನಂತಿಸಿದರು. ಮುಖ್ಯಮಂತ್ರಿಗಳ ಈ ವಿಶಿಷ್ಟ ಮನವಿಯ ಅಂಗಲ ಮತ್ತು ಕಾಳಜಿಯುಕ್ತ ಭರವಸೆಯಿಂದಾಗಿ ಕಳೆದ 20 ದಿನಗಳಿಂದ ಬೀದಿಗಿಳಿದಂತಹ ಹೋರಾಡುತ್ತಿದ್ದಂತಹ ವಿದ್ಯಾರ್ಥಿಗಳ ಮುಖದಲ್ಲಿ ಕೊನೆಗೂ ಮಂದಹಾಸ ಮೂಡಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ವಿಶ್ವದ ಪ್ರಮುಖ ರಾಷ್ಟ್ರಗಳ ನಡುವೆ ವೈಮನಸ್ಸು ಹಾಗೂ ಸಂಘರ್ಷ, ಆರ್ಥಿಕ ಸಂಕಷ್ಟ ಮತ್ತು ಕೆಲವೊಮ್ಮೆ ರಾಜಕೀಯ ಆರ್ಥಿಕ ಬದಲಾವಣೆಗಳು ಇವು ಸಹ ಚಿನ್ನದ ಮೇಲೆ ಕೂಡ ನಿರಂತರವಾಗಿ ಹೆಚ್ಚಳವನ್ನು ಕೂಡ ಕಾರಣವಾಗುತ್ತಿದೆ. ಕಳೆದ ಒಂದು ವಾರದಿಂದ ನಿರಂತರವಾಗಿ ಚಿನ್ನದ ಮೇಲೆ ಕೂಡ ಬೆಲೆಯು ಏರಿಕೆ ಆಗ್ತಾನೆ ಇತ್ತು. ಚಿನ್ನದ ಬೆಲೆ ಇಳಿಕೆ ಮತ್ತು ಈಗ ಆಗಿದೆ ಎಂದು ಹೇಳಲಾಗುತ್ತಿದೆ. ಯಾಕೆಂದರೆ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಈಗ ಈ ವಾರದಲ್ಲಿ ಕಂಡು ಬರ್ತಾ ಇದೆ. 2 ತಿಂಗಳ ಅಧಿಕದಲ್ಲಿಯೇ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಕೂಡ ಭಾರಿ ವ್ಯತ್ಯಾಸ ಕಾಣ್ತಾ ಇದೆ ಎಂದು ಹೇಳಬಹುದು. ಮತ್ತು ಇತ್ತೀಚೆಗೆ ನೋಡಬೇಕಾದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆಗೆ 1 ಗ್ರಾಮ್ಗೆ 10,800 ರೂಪಾಯಿ ಆದರೆ 10 ಗ್ರಾಮ್ ಚಿನ್ನಕ್ಕೆ 1,80,000 ರೂಪಾಯಿ ಆಗುತ್ತದೆ. ಮತ್ತು ಈಗಿನ ತಿಂಗಳಲ್ಲಿ ನೋಡಿದರೆ 1 ಗ್ರಾಮ್ಗೆ ಚಿನ್ನದ ಬೆಲೆ 16 ರೂಪಾಯಿ ಮತ್ತು 10 ಗ್ರಾಮ್ಗೆ 160 ರೂಪಾಯಿ ಕಡಿಮೆ ಆಗಿದೆ ಎಂದು ಹೇಳಬಹುದಾಗಿದೆ. ಅದಲ್ಲದೆ 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 13,200 ರೂಪಾಯಿ ಆದರೆ 10 ಗ್ರಾಮ್ಗೆ 1,32,000 ರೂಪಾಯಿ ಆಗುತ್ತೆ. ಮತ್ತು ಇತ್ತೀಚಿನ ಬೆಲೆ ನೋಡಿದರೆ 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ 200 ರೂಪಾಯಿ ಕಡಿಮೆ ಆಗಿದೆ ಎಂದು ಹೇಳಬಹುದಾಗಿದೆ. ಹಾಗಾದರೆ 24 ಕ್ಯಾರೆಟ್ ಚಿನ್ನದ ಬೆಲೆಗೆ ಈ ಸೀರೆ ನೋಡಬೇಕಾದ್ರೆ 1 ಗ್ರಾಮ್ಗೆ 14,400 ಆದರೆ ಮತ್ತು 10 ಗ್ರಾಮ್ ಚಿನ್ನದ ಬೆಲೆ 1,44,000 ರೂಪಾಯಿ ಆಗುತ್ತೆ. ಇತ್ತೀಚಿನ ಬೆಲೆ ನೋಡಿದ್ರೆ 24 ಕ್ಯಾರೆಟ್ಗೆ 1 ಗ್ರಾಮ್ಗೆ 22 ರೂಪಾಯಿ ಕಡಿಮೆ ಆದರೆ ಮತ್ತು 10 ಗ್ರಾಮ್ಗೆ 220 ರೂಪಾಯಿ ಕಡಿಮೆ ಆಗುತ್ತದೆ. ಹೀಗೆ ಚಿನ್ನದ ಬೆಲೆ ದಿನದಿಂದ ದಿನ ಹೆಚ್ಚು ಕಡಿಮೆ ಆಗ್ತಾನೆ ಇದೆ. ಚಿನ್ನದೊಂದಿಗೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಭರ್ಜರಿ ಇಳಿಕೆ ಆಗಿದ್ದು ಬೆಳ್ಳಿ ಬೆಲೆ ಕೂಡ 1 ಗ್ರಾಮ್ಗೆ 235 ರೂಪಾಯಿ ಆಗಿದೆ. ಅಲ್ಲದೆ ಬೆಳ್ಳಿಯ ಬೆಲೆಯಲ್ಲೂ ಕೂಡ 1 ಕೆಜಿಗೆ 2,35,000 ರೂಪಾಯಿ ಆಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋ ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂದರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋ ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.